ಕೋಬಿಡ್ಬೇಕು. ನಮಸ್ಕಾರ, ನಾನು ನಿಮ್ಮ ನ್ಯಾಚುರಲ್ ಜೀವ ಮಾತಾಡ್ತಾ ಇದ್ದೀನಿ. ನೋಡಿ, ಅವತ್ತಿಂದ ನಿಮಗೆ SMS ಶಾಲೆಯ ಆಟೋಟ ಸ್ಪರ್ಧೆಗಳು ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಮತ್ತು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಇದನ್ನೆಲ್ಲ ತಿಳಿಸ್ಕೊಡ್ತಾ ಬಂದೆ. ಎಲ್ಲ ಶಿಕ್ಷಕರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಈ ಶಾಲೆಯ ದೈಹಿಕ ಶಿಕ್ಷಕರು ಸಂಜಯ್ ಅಂತೇಳಿ ಅವ್ರದ್ದು ಪ್ರಯತ್ನನೇ ತುಂಬ ಇದೆ ಮತ್ತು ಅವರು ತುಂಬ ಎಫರ್ಟ್ ಆಗ್ತಾ ಇದ್ದಾರೆ. ಬೆಳಗ್ಗೆ 7:30 8 ಗಂಟೆಗೆ ಬರ್ತಾರೆ, ಸಂಜೆ 6:30 ತನಕ ಕೆಲವು ಮಕ್ಕಳನ್ನು ಇರಿಸಿ ಆಟವನ್ನು ಆಡಿಸ್ತಾರೆ. ಇವನ್ನೆಲ್ಲ ಅವತ್ತಿಂದ ಕೂಡ ಹೇಳ್ತಾ ಇದ್ದಾರೆ. ಮುಖ್ಯ ಶಿಕ್ಷಕರು ಮಾತಾಡಿದ್ರು, ಕೆಲವೊಬ್ಬರು ಎಲ್ಲ ಸಹ ಶಿಕ್ಷಕರುಗಳೆಲ್ಲ ಮಾತಾಡಿದ್ರು. ಆ ಸಂಜಯ್ ಬೇರೆ ಯಾರೋ ಅಲ್ಲ, ಇವರನ್ನೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ? ಹೌದು, ಚೆನ್ನಾಗಿದ್ದೀನಿ. ಮಧ್ಯಾಹ್ನ ಊಟ ಮಾಡಿದ್ರಾ? ಊಟ ಆಯ್ತು ಸರ್. ನನ್ನ ಚಾನಲಲ್ಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋದು ಇದು 2ನೇ ಸಾರಿ ಸರ್. ಹೌದು. ತುಂಬಾ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಸೊ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಾನು ಖಂಡಿತ ಕಿತ್ಕೊಳ್ತಾ ಇಲ್ಲ. ತಾವು ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾಕೆ ಅಂದರೆ ನಿಮ್ಮದು ನಾಳೆ ವಲಯ ಮಟ್ಟದ ಕ್ರೀಡಾ ಸ್ಪರ್ಧೆ ಇದೆ. ನೀವು ಪಾಪ ತುಂಬ ಈಗ ಆಲ್ರೆಡಿ ಸ್ಪೋರ್ಟ್ಸ್ ಪ್ರಾಕ್ಟೀಸಲ್ಲಿದ್ದೀರಾ. ಅಂಥದ್ರಲ್ಲಿ ನಿಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡ್ತಾ ಇದ್ದೀವಿ. ದಯಮಾಡಿ ಕ್ಷಮೆ ಇರಲಿ ಸರ್. ಇಲ್ಲ ಪರವಾಗಿಲ್ಲ ಸರ್. ಓಕೆ ಸಂಜಯ್ ಸರ್, ಈಗ ನಾಳೆ ಸ್ಪೋರ್ಟ್ಸ್ಗೆ ಲೈವನ್ನು ಕೊಡ್ತಾ ಇದ್ದೀನಿ ನನ್ನ ಚಾನಲ್ ಮೂಲಕ. ಸಬ್ಸ್ಕ್ರೈಬರ್ಸರಿಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸಬ್ಸ್ಕ್ರೈಬರ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೊದಲನೇದಾಗಿ ಈ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನಮ್ಮ ಖೋ ಸ್ಪೋರ್ಟ್ಗೆ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೀಲಿ. ಗ್ರಾಮೀಣ ಒಂದು ಕ್ರೀಡಾಕೂಟ ಇದು ಉನ್ನತವಾಗಿ ಒಲಿಂಪಿಕ್ಗಳಲ್ಲೆಲ್ಲ ಬೆಳೀಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ನಾಳೆ ನಮ್ಮದು ವಲಯ ಮಟ್ಟದ ಕ್ರೀಡಾಕೂಟ ಇದೆ, ಅಲ್ಲಿ ಲೈವ್ಗೆ ಬಿಡ್ತಾ ಇದ್ದೀವಿ. ಎಲ್ಲರೂ ಲೈವ್ಗೆ ಬಂದು ನೋಡಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆ ಎಲ್ಲಿ ಏನೇ ಸರಿದಪ್ಪುಗಳಾದ್ರೂ ಕಮೆಂಟ್ ಮೂಲಕ ತಾವು ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಹಾಗೆ ಸರ್, ಈಗ ಕೆಲವೊಂದು ವಿಷಯಗಳಲ್ಲಿ ಯಾವುದು ನೀವು ಖೋಖೋಗೆ ತುಂಬ ಒತ್ತು ಕೊಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ ಮುಖ್ಯ ಶಿಕ್ಷಕರಿಂದ. ಹೌದೌದು ಸರ್. ಹಾಗೆಯೇ ಈಗ ನಾನು ಬೆಳಗ್ಗೆ ತೋರಿಸ್ತಾ ಬಂದಿದ್ದೀನಿ 100 ಮೀಟ್ರು, 200 ಮೀಟ್ರು, 4x400 ಇವನ್ನೆಲ್ಲ ರಿಲೇ ಇವನ್ನೆಲ್ಲ ತುಂಬ ಕೇಳ್ಪಟ್ಟೆ. ಯಾಕೆಂದರೆ ಸ್ಪೋರ್ಟ್ಸ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನ್ನಲ್ಲೂ ಗೊಂದಲ ಇದೆ ಸರ್. ನನಗೂ ಅಷ್ಟು ಐಡಿಯಾಸ್ ಇಲ್ಲ. ತಾವುಗಳು ಯಾವ ರೀತಿ ಈಗ ಮಕ್ಕಳನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ ನಾಳೆಗೆ? ಸರ್, ಮಕ್ಕಳಿಗೆ ನಾಳೆ ಖೋಖೋ ಮತ್ತು ವಾಲಿಬಾಲ್, ಥ್ರೋಬಾಲ್ ಗೇಮ್ಸ್ಗಳ ಜೊತೆಗೆ ಎಲ್ಲ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಸಹ ಇದೆ. ಅಥ್ಲೆಟಿಕ್ಸ್ ಸ್ಪರ್ಧೆ ಮಾಡಬೇಕು ಅಂತಂದರೆ ಅಷ್ಟೊಂದು ಸುಲಭ ಅಲ್ಲ. ಮಕ್ಕಳು ಫಿಸಿಕಲಿಯಾಗಿ ಚೆನ್ನಾಗಿರಬೇಕು, ಹಾಗೆ ಓಡಬೇಕು. ಯಾಕಂದರೆ ಓಡಬೇಕು ಅಂತಂದರೆ ಸ್ಪೀಡ್ ಮುಖ್ಯ. ಸ್ಪೀಡು ಅಂತಂದರೆ ಎಲ್ಲರಿಗೂ ಬರೋಲ್ಲ. ಕಾಲು ಕೈ ಎಲ್ಲ ಗಟ್ಟಿಗಿರಬೇಕು. ಕಾಲು ಕೈ ಗಟ್ಟಿ ಮಾಡಬೇಕು ಅಂತಂದರೆ ಅವ್ರಿಗೆ ಆದಂತಹ ಎಜಿಲಿಟಿ ಎಕ್ಸಸೈಸ್ಗಳಿರ್ಬೋದು, ಮತ್ತು ಸ್ಪ್ರಿಂಟ್ ಎಕ್ಸಸೈಸ್ ಇರ್ಬೋದು, ಮತ್ತು ಸ್ಟಾಮಿನಾ ಎಕ್ಸಸೈಸ್ ಇರ್ಬೋದು. ಪ್ರತಿಯೊಂದು ಎಕ್ಸಸೈಸನ್ನು ನಾವು ಬಿಲ್ಡ್ ಮಾಡೋಕ್ಕೋಸ್ಕರ ಅವ್ರಿಗೆ ಮಾಡಿಸ್ತಾಯಿದ್ದೀವಿ. ಹಾಗೆ ಅವ್ರಿಗೆ ಸ್ಟಾಮಿನಾ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ಸತತವಾಗಿ 2ನೇ ಬಾರಿ, ಇದು 3ನೇ ಬಾರಿ 4ನೇ ಬಾರಿಗೆ ಅನಿಸುತ್ತೆ ನಮಗೆ ನಮ್ಮ ಶಾಲೆಗೆ ಸಮಗ್ರ ಪ್ರಶಸ್ತಿ ಬಂದರೆ ಈ ವರ್ಷ. ನಮ್ಮ ಮಕ್ಕಳು ಅಷ್ಟೇ ಸರಳವಾಗಿ ಅವರು. ಈಗ ಸರ್, ನೀವೇ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಈ ಸರಿ ಸಮಗ್ರ ಪ್ರಶಸ್ತಿ ನಮಗೆ ಬರುತ್ತೆ ಅಂತೇಳಿ? ಸರ್, ನಾನು ಒಂದು 90% ಅನ್ಕೋತೀನಿ. 10% ಚೇಂಜ್ ಆಗ್ಬೋದು. ಯಾಕಂತಂತಂದರೆ ನಮ್ಮದು ಝೋನ್ ಚೇಂಜ್ ಆಗಿದೆ ಸರ್. ಅಂಪಾಪುರ ವಲಯ ಮಟ್ಟ ನಮ್ಮದು ಝೋನ್ ಇತ್ತು. ಇವಾಗ ನಮಗೆ ಅಂತರ್ಸಂತೆ ವಲಯ ಮಟ್ಟ ಝೋನ್ ಹಾಕಿದ್ದಾರೆ. ಆ ಕಡೆ ಝೋನ್ ಮಕ್ಕಳು ಹೇಗಿರ್ತಾರೆ ಏನು ಅಂತ ನಮಗೆ ಗೊತ್ತಿರಲ್ಲ. ಆದ್ದರಿಂದ ನೋಡೋಣ ಸರ್, ನಾವು ಆದಷ್ಟು ಪ್ರಯತ್ನವನ್ನು ನಾವು ಪಡ್ತೀವಿ. ಸಮಗ್ರ ಬರೋದು ನೋಡೋಣ ಸರ್. ತಾವು ಇಲ್ಲಿ ಮಾತಾಡ್ತಾ ಮಕ್ಕಳ ಕಡೆ ನೋಡ್ತಾ ಇರೋದು ನೋಡಿದ್ರೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ ಅಂತ ಖಂಡಿತ ನನಗೆ ಅನ್ನಿಸ್ತಾ ಇದೆ. ಓಕೆ ಸರ್, ನಿಮ್ಮ ಇಂಟರ್ವ್ಯೂವನ್ನು ನಾನು ಸಾಧ್ಯವಾದಷ್ಟು ಬೇಗ ತುಂಬ ವಿಸ್ತಾರವಾಗಿ ಪಡ್ಕೋಬೇಕು ಅಂತಿದ್ದೀನಿ. ತಾವು ತಮ್ಮ ಸಮಯವನ್ನು ಫ್ರೀ ಮಾಡಿಕೊಂಡು ಈ ಖೋಖೋ ಪಂದ್ಯದ ಬಗ್ಗೆ, ಯಾಕೆಂದರೆ ಈ ಖೋಖೋ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸರ್ ಕೆಲವಲ್ಲಿ, ನನಗೆ ಗೊತ್ತಿಲ್ಲ ಸರ್. ಆದ ಕಾರಣ ಈ ಖೋಖೋ ಏನಕ್ಕೆ ಆಡಬೇಕು, ಎಲ್ಲಿ ತನಕ ಹೋಗ್ಬೋದು, ಈಗ ಸ್ಟೇಟ್ ಲೆವೆಲ್ ಇಲ್ಲ ಮತ್ತೆ ಸ್ಟೇಟ್ ಆದಮೇಲೆ ಒಲಿಂಪಿಕ್ ಈ ರೀತಿ ಎಲ್ಲ ಇದೆಯಾ, ಇದ್ರ ಬಗ್ಗೆ ಎಲ್ಲ ನಮ್ಗೆ ಐಡಿಯಾಸ್ ಇಲ್ಲ ಕೆಲವರಿಗೆ. ಇದ್ರ ಬಗ್ಗೆ ಎಲ್ಲ ತಾವು ವಿಸ್ತಾರವಾಗಿ ಒಂದು ದಿನ 1 ಗಂಟೆಯನ್ನು ಬಿಡುವು ಮಾಡಿಕೊಂಡು ಲೈವಲ್ಲಿ ತಾವು ಇದರ ಬಗ್ಗೆ ವಿಸ್ತಾರ ರೂಪವನ್ನು ನಮಗೆ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇರ್ತೀನಿ. ಓಕೆ ಸರ್, ಖಂಡಿತವಾಗಿ ನಾನು ಮಾಡ್ತೇನೆ ಸರ್. ಓಕೆ ಗೆಳೆಯರೆ, ನಾನು ಇಲ್ಲಿವರೆಗೂ ಎಲ್ಲ ಸ್ಪೋರ್ಟ್ಸ್ಗಳನ್ನು ತೋರಿಸ್ತಾ ಬಂದಿದ್ದೀನಿ. ಈಗ ಕೊನೆಯದಾಗಿ ನಾಳೆ ಲೈವ್ ಮ್ಯಾಚ್ ಇರೋದ್ರಿಂದ ತಾವೆಲ್ಲರೂ ಲೈವಲ್ಲೇ ನೋಡಿ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಏಕೆಂದರೆ ಮಕ್ಕಳೆಲ್ಲ ಸಿದ್ಧರಾಗಿ ನಿಂತಿದ್ದಾರೆ. ನೋಡಿ, ಈಗ 4:15 ಸಮಯ ಆಗಿದೆ, ಆದರೂ ಮಕ್ಕಳು ಇನ್ನೂ ಆಟ ಆಡ್ತಾನೆ ಇದ್ದಾರೆ. ಸೊ ಇವ್ರ ಸಮಯ ಕೂಡ ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.